ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನೀರು ಮತ್ತು ಲಿಂಗ ಧ್ಯೇಯದೊಂದಿಗೆ ಇಂದು ವಿಶ್ವ ಜಲ ದಿನಾಚರಣೆ. ಶಿವಮೊಗ್ಗದಲ್ಲಿ ನಾಳೆ ವಿಕಸಿತ ಭಾರತ 2047 ಪುಷ್ಪ ಕೃಷಿ ಹಾಗೂ ಭೂದೃಶ್ಯ ವಿನ್ಯಾಸ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣ. ಡಿವಿಜಿ ಬಳಗ ಪ್ರತಿಷ್ಠಾನದಿಂದ ಇಂದು ಮೈಸೂರಿನಲ್ಲಿ ಡಿವಿಜಿ ಹಾಗೂ ಬಿಜಿಎಲ್ ಸ್ವಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಧಾರವಾಡ ಜಿಲ್ಲೆ ನವನಗರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿ ಗಣೇಶ್ ಢವಳೇಶ್ವರ್ ಜಪಾನ್ ಏಷ್ಯಾ ಸಕುರಾ ಸಮಾವೇಶಕ್ಕೆ ಆಯ್ಕೆ. ಈಗ ವಾರ್ತೆಗಳ ವಿವರ. ನೀರಿನ ಪ್ರಾಮುಖ್ಯತೆ ಮತ್ತು ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು 1993ರಿಂದ ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸಲಾಗುತ್ತದೆ. ನೀರು ಮತ್ತು ಲಿಂಗ ಈ ಬಾರಿಯ ವಿಶ್ವ ಜಲ ದಿನಾಚರಣೆ ಧ್ಯೇಯವಾಗಿದೆ. ಪ್ರಸ್ತುತ ಜಾಗತಿಕ ನೀರಿನ ಬಿಕ್ಕಟ್ಟು ಹೆಣ್ಣು ಮಕ್ಕಳನ್ನು ಬಹುವಾಗಿ ಬಾಧಿಸುತ್ತಿದೆ. ಕುಡಿಯುವ ನೀರನ್ನು ಖಾತ್ರಿಪಡಿಸಿಕೊಳ್ಳಲು ಮಹಿಳೆಯರು ತಮ್ಮ ಶಿಕ್ಷಣ ಮತ್ತು ಸುರಕ್ಷತೆ ಸಹ ತ್ಯಾಗ ಮಾಡುತ್ತಾರೆ ಎಂಬ ಆಳ ವಾಸ್ತವವನ್ನು ಎತ್ತಿ ತೋರಿಸುತ್ತದೆ. 2030ರ ವೇಳೆಗೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಮತ್ತು ನೈರ್ಮಲ್ಯವನ್ನು ಖಚಿತಪಡಿಸಿಕೊಳ್ಳುವ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 6ರ ಕಡೆಗೆ ಜಾಗತಿಕ ಪಯಣದಲ್ಲಿ 2026 ನಿರ್ಣಾಯಕ ಘಟ್ಟವಾಗಿದೆ. ನೀರು ಹರಿಯುವ ಸ್ಥಳದಲ್ಲಿ ಸಮಾನತೆ ಬೆಳೆಯುತ್ತದೆ ಎಂಬ ಘೋಷವಾಕ್ಯದೊಂದಿಗೆ ಇಂದು ಆಚರಿಸಲಾಗುತ್ತಿರುವ ವಿಶ್ವ ಜಲದಿನದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ನೀರಿನ ಕೊಡಗಳ ಭಾರವನ್ನು ನೆಲಕ್ಕಿಳಿಸುವ ಪ್ರಯತ್ನದಲ್ಲಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಾಮಾಜಿಕೋದ್ಯಮಿ ಜಿತೇಂದ್ರ ಮಜೇಥಿಯಾ ಸಾರಥ್ಯದ ಮಜೇಥಿಯಾ ಫೌಂಡೇಶನ್ ಕುಂದಗೋಳ ತಾಲೂಕಿನ 100 ಜನ ಕೃಷಿಕ ಮಹಿಳೆಯರಿಗೆ ಈ ಹಿಂದೆ ವಿತರಿಸಿದ ವಾಟರ್ ಆನ್ ವೀಲ್ಸ್ ಪ್ರಯೋಗ ಯಶಸ್ವಿಯಾಗಿದೆ. ಧಾರವಾಡ ಜಿಲ್ಲೆ ಹಳ್ಳಿಗೇರಿಯ ಪರಿಸರ ಶಿಕ್ಷಣ ಪಾಠಶಾಲೆ ನೇಚರ್ ಫಸ್ಟ್ ಇಕೋ ವಿಲೇಜ್ನಲ್ಲಿ ಕನಿಷ್ಠ 100 ವರ್ಷಗಳ ಕಾಲ ಹೂಳೆತ್ತದಂತೆ ಹಿರೀಕರ ಹೂಳು ಸೋಸುವಿಕೆ ತಂತ್ರಜ್ಞಾನ ಆಧರಿಸಿ ಜಲಮೂಲಗಳನ್ನು ನಿರ್ಮಿಸುವ ನೆಲಮೂಲ ಜ್ಞಾನದ ಪ್ರಾತ್ಯಕ್ಷಿಕೆ ಹಾಗೂ ತನ್ಮೂಲಕ ಹೆಣ್ಣು ಮಕ್ಕಳ ನೀರಭಾರ ಇಳಿಸುವ ಪ್ರಯೋಗದಲ್ಲಿ ತಾಂತ್ರಿಕ ಸಹಕಾರ ಒದಗಿಸಿದ ಧಾರವಾಡ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ವಿಶ್ವ ಜಲ ದಿನಾಚರಣೆಯ ನಿಮಿತ್ತ ಜಲ ಸಂರಕ್ಷಣೆ ಮಾಡುವಲ್ಲಿ ಅಗಾಧ ಪ್ರಯತ್ನ ಮಾಡಿ ಜಲಮೂಲಗಳನ್ನು ಹೆಚ್ಚಿಸುವ ಹಾಗೂ ಅಂತರ್ಜಲ ಮಟ್ಟವನ್ನು ಎತ್ತರಿಸುವ ದಿಶೆಯಲ್ಲಿ ಪಿವಿ ಹಿರೇಮಠರವರ ನೇತೃತ್ವದಲ್ಲಿ ನಿರ್ವಹಣೆಯಾಗುತ್ತಿರುವ ಹಳಿಯಾಳ್ ರಸ್ತೆಯಲ್ಲಿಯ ನೇಚರ್ ಫಸ್ಟ್ ಉದ್ಯಾನವನದಲ್ಲಿ ನಿರ್ಮಾಣಗೊಂಡ ನೆಕ್ಲೆಸ್ ಲೇಕ್ ಬಗ್ಗೆ ಅಭಿಮಾನವೆನಿಸುತ್ತದೆ. ಇದರ ನಿರ್ಮಾಣದಿಂದ ವೀಕ್ಷಕರಿಗೆ ಒಂದು ಸುಂದರ ಅನುಭವವೇನೋ ಆಗುತ್ತದೆ. ಬಹುಮುಖ್ಯವಾದದ್ದು ಬೆಟ್ಟದಿಂದ ಇಳಿದು ಬರುವ ನೀರನ್ನು ಇವರ ವ್ಯಾಪ್ತಿಯ ಪ್ರದೇಶದಲ್ಲಿಯೇ ಅತಿ ಎತ್ತರದಲ್ಲಿಯೇ ಕೆರೆ ಮೂಲಕ ಹಿಡಿದಿಟ್ಟಿದ್ದರಿಂದ ಸೃಷ್ಟಿ ಸೌಂದರ್ಯದೊಂದಿಗೆ ಅಪಾರ ಅಂತರ್ಜಲವೇರಲು ಸಹಕಾರಿಯಾಗಿದೆ. ಪಶು ಪಕ್ಷಿಗಳಿಗೆ ಸದಾ ನೀರು ಸಿಗುವುದಲ್ಲದೆ ಏರಿದ ಅಂತರ್ಜಲದಿಂದ ಕಾಡು ಹಾಗೂ ಪರಿಸರಕ್ಕೆ ಸಹಕಾರಿಯಾಗಿದೆ. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹೊಸದಿಲ್ಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಚಾಲಿತ ಭಾರತೀಯ ಅಲಂಕಾರಿಕ ತೋಟಗಾರಿಕೆ ಸೊಸೈಟಿ ಪುಣೆಯ ಪುಷ್ಪಕೃಷಿ ಸಂಶೋಧನಾ ನಿರ್ದೇಶನಾಲಯದ ಸಹಯೋಗದಲ್ಲಿ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ವಿಕಸಿತ ಭಾರತ 2047 ಪುಷ್ಪಕೃಷಿ ಹಾಗೂ ಅಲಂಕಾರೋದ್ಯಾನ ಮತ್ತು ಭೂದೃಶ್ಯ ವಿನ್ಯಾಸ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರಮಟ್ಟದ ತಜ್ಞರು, ವಿಜ್ಞಾನಿಗಳು ಹಾಗೂ ಪುಷ್ಪಕೃಷಿಕರು ಭಾಗವಹಿಸಲಿದ್ದಾರೆ. ಭಾರತದ ಪುಷ್ಪಕೃಷಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್ ಬಿ ಹೇಮ್ಲಾ ನಾಯಕ್. ಕರ್ನಾಟಕವು ಭಾರತದ ವಾಣಿಜ್ಯ ಪುಷ್ಪ ಕೃಷಿಯ ರಾಜಧಾನಿ ಎಂದು ಹೆಸರಾಗಿದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಹೂಗಳನ್ನ ವೈಜ್ಞಾನಿಕವಾಗಿ ಬೆಳೆದು ರಫ್ತು ಮಾಡುವ ಬೃಹತ್ ಉದ್ಯಮವಾಗಿ ಇದು ರಾಜ್ಯದಲ್ಲಿ ಬೆಳೆದಿದೆ. ರಾಜ್ಯದ ಅನುಕೂಲಕರ ವಾತಾವರಣ, ಫಲವತ್ತಾದ ಮಣ್ಣು ಹಾಗೂ ಭೌಗೋಳಿಕ ವೈವಿಧ್ಯತೆಯು ಸಾಂಪ್ರದಾಯಿಕ ಹಾಗೂ ಆಧುನಿಕ ಹೂಗಳ ವಾಣಿಜ್ಯವಾಗಿ ಬೆಳೆಯಲು ಪ್ರಸಕ್ತವಾದ ವಾತಾವರಣವಿದೆ. ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕವು ಸುಮಾರು 30% ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇದೆ. 2.85
ಲಕ್ಷ ಹೆಕ್ಟೇರ್ನಲ್ಲಿ ಪುಷ್ಪ ಕೃಷಿಯನ್ನು ಭಾರತದಲ್ಲಿ ಮಾಡ್ತಾ ಇದ್ದೇವೆ. 21.52 ಲಕ್ಷ ಮೆಟ್ರಿಕ್ ಟನ್ನಷ್ಟು ಬಿಳಿ ಹೂಗಳು ಹಾಗೂ ಸುಮಾರು 645 ಮೆಟ್ರಿಕ್ ಟನ್ನಷ್ಟು ಕಟ್ ಹೂಗಳನ್ನು ಉತ್ಪಾದಿಸಲಾಗುತ್ತಿದೆ. 455 ಕೋಟಿಯಷ್ಟು ಆದಾಯ ಪುಷ್ಪ ಕೃಷಿಯಿಂದ ಪಡಿತಾ ಇದ್ದೇವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 9ನೇ ತರಗತಿ ವಿದ್ಯಾರ್ಥಿ ಗಣೇಶ್ ಢವಳೇಶ್ವರ್ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ ಇನ್ಸ್ಪೈರ್ ಅವಾರ್ಡ್ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸೆಲ್ಫ್ ಆಪರೇಟಿಂಗ್ ಬೆಡ್ ಫಾರ್ ಹಾಸ್ಪಿಟಲ್ಸ್ ಎಂಬ ಉಪಯುಕ್ತ ವಿಜ್ಞಾನ ಮಾದರಿಯನ್ನು ಪ್ರದರ್ಶಿಸಿ ಗಮನ ಸೆಳೆದಿದ್ದಾರೆ. ಈ ಮಾದರಿ ಮಂಚ ಆರೋಗ್ಯಾಕಾಂಕ್ಷಿಗಳ ಆರೈಕೆಯನ್ನು ಸರಳ ಹಾಗೂ ಸುಲಭಗೊಳಿಸಲಿದೆ. ಶಾಲೆಯ ಶಿಕ್ಷಕ ಸಂತೋಷ್ ಸುತಾರ್ ಮಾರ್ಗದರ್ಶನದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ವತಿಯಿಂದ ಅಂತಾರಾಷ್ಟ್ರೀಯ ವಿಜ್ಞಾನ ವಿನಿಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಗಣೇಶ್ ಢವಳೇಶ್ವರ್ ಆಯ್ಕೆಯಾಗಿದ್ದಾರೆ. ಜಪಾನ್ನಲ್ಲಿ ಆಯೋಜಿತ ಜಪಾನ್ ಏಷ್ಯಾ ಯುವ ವಿಜ್ಞಾನ ವಿನಿಮಯ ಸಕುರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಡಯಟ್ ಪ್ರಾಚಾರ್ಯ ಬಿಎಂ ನಾಲತ್ವಾಡ್, ಇನ್ಸ್ಪೈರ್ ಅವಾರ್ಡ್ ಜಿಲ್ಲಾ ನೋಡಲ್ ಅಧಿಕಾರಿ ಗೀತಾ ಚುಳುಕಿ ಅಭಿನಂದಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಗಣೇಶ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಅಥವಾ ಮನೆಗಳಲ್ಲಿರುವ ರೋಗಿಗಳು ಅವರು ತಮ್ಮ ಮಲಗಿದ ಸ್ಥಿತಿಯನ್ನು ಬದಲಾಯಿಸಬೇಕಾಗುತ್ತದೆ. ಅಂತ ಸಂದರ್ಭದಲ್ಲಿ ರೋಗಿಗಳು ಆಸ್ಪತ್ರೆ ಸಿಬ್ಬಂದಿಗಳನ್ನು ಅವಲಂಬಿಸಿರುತ್ತಾರೆ. ಈ ಸಮಸ್ಯೆಯನ್ನು ನಿವಾರಿಸಲು ಸೆಲ್ಫ್ ಆಪರೇಟಿಂಗ್ ಬೆಡ್ ತುಂಬಾ ಸಹಕಾರಿಯಾಗಿದೆ. ಇದು ರೋಗಿಗಳು ಕೇವಲ ಒತ್ತುಗುಂಡಿಯನ್ನು ಒತ್ತುವುದರ ಮೂಲಕ ತಮ್ಮ ಮಲಗಿದ ಸ್ಥಿತಿಯನ್ನು ಸುಲಭವಾಗಿ ಬದಲಾಯಿಸಬಹುದು. ಬಲಗಡೆ ತಿರುಗಬೇಕಾದಾಗ ಬಲಗಡೆ ಬಟನ್ ಒತ್ತಿದಾಗ ಬೆಡ್ ನಿಧಾನವಾಗಿ ರೋಗಿಯನ್ನು ಬಲಕ್ಕೆ ತಳ್ಳುತ್ತದೆ. ರೋಗಿಯು ಕುಳಿತುಕೊಳ್ಳಬೇಕು ಹಿಂದೆಗಡೆ ಬಟನ್ ಒತ್ತಿದಾಗ ಬೆಡ್ ರೋಗಿಯನ್ನು ಕುಳಿತುಕೊಳ್ಳುವ ಹಾಗೆ ತಳ್ಳುತ್ತದೆ. ಮೈಸೂರಿನ ಡಿವಿಜಿ ಬಳಗ ಪ್ರತಿಷ್ಠಾನ, ಮೈಸೂರಿನ ಬಿಎಸ್ಎಸ್ ವಿದ್ಯೋದಯ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಡಿವಿಜಿ ಪ್ರಶಸ್ತಿ ಹಾಗೂ ಬಿಜಿಎಲ್ ಸ್ವಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಿದೆ. ಡಿವಿಜಿ ಪ್ರಶಸ್ತಿಯನ್ನು ಡಿವಿ ಗುಂಡಪ್ಪನವರ ಮೊಮ್ಮಗ ಕೆ ನಟರಾಜನ್ ಅವರಿಗೆ, ಜೀವನ ಧರ್ಮಯೋಗ ಹಾಗೂ ಮಂಕುತಿಮ್ಮನ ಕಗ್ಗವನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದ್ದಕ್ಕಾಗಿ ಪ್ರದಾನ ಮಾಡಲಾಗುತ್ತಿದೆ. ಬಿಜಿಎಲ್ ಸ್ವಾಮಿ ಪ್ರಶಸ್ತಿಯನ್ನು ಖ್ಯಾತ ವಿಜ್ಞಾನ ಲೇಖಕ ಕೊಳ್ಳೇಗಾಲ್ ಶರ್ಮಾ ಅವರಿಗೆ ನೀಡಿ ಗೌರವಿಸಲಾಗುವುದು ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಸ್ಥಾಪಕ ಸಿ ಕನಕರಾಜು ತಿಳಿಸಿದ್ದಾರೆ. ಬಳ್ಳಾರಿಯ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ಮಂಗಳನಾಥಾನಂದಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿಧಾನಸೌಧದ ಮುಖ್ಯದ್ವಾರವನ್ನು 25ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಪ್ರವೇಶದ್ವಾರ ಕರ್ನಾಟಕ ಶೈಲಿಯ ಅತ್ಯಂತ ಸುಂದರ ಕೆತ್ತನೆ ಹೊಂದಿದೆ. ಅರಣ್ಯ ಅಭಿವೃದ್ಧಿ ನಿಗಮ ಮತ್ತು ಲೋಕೋಪಯೋಗಿ ಇಲಾಖೆ ರೂಪಿಸಿವೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಾಯಚೂರಿನಲ್ಲಿ ಈ ತಿಂಗಳ 26ನೇ ತಾರೀಕು ವಿಶೇಷ ಸಭೆ ಆಯೋಜಿಸಿದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳಲ್ಲಿ ನೊಂದವರಿಗೆ ನ್ಯಾಯ ಒದಗಿಸಲು ಆಯೋಗದ ಹಂಗಾಮಿ ಅಧ್ಯಕ್ಷರು ಹಾಗೂ ಸದಸ್ಯರು ದೂರುಗಳ ವಿಚಾರಣೆ ನಡೆಸಲಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ತಂಬೂರು ಕ್ರಾಸ್ ಬಳಿ ಎಲ್ಪಿಜಿ ಅನಿಲ ಸಾಗಾಣಿಕೆ ಟ್ಯಾಂಕರ್ನಿಂದ ಅನಿಲ ಸೋರಿಕೆಯಾಗಿ ಸಂಭವಿಸಲಿದ್ದ ಅವಘಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯಪ್ರಜ್ಞೆಯಿಂದ ತಪ್ಪಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವು ಖಚಿತ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ಮತ್ತು ಲಿಂಗ ಧ್ಯೇಯದೊಂದಿಗೆ ಇಂದು ವಿಶ್ವ ಜಲ ದಿನಾಚರಣೆ. ಶಿವಮೊಗ್ಗದಲ್ಲಿ ನಾಳೆ ವಿಕಸಿತ ಭಾರತ 2047 ಪುಷ್ಪಕೃಷಿ ಹಾಗೂ ಭೂದೃಶ್ಯ ವಿನ್ಯಾಸ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣ.
ಡಿವಿಜಿ ಬಳಗ ಪ್ರತಿಷ್ಠಾನದಿಂದ ಇಂದು ಮೈಸೂರಿನಲ್ಲಿ ಡಿವಿಜಿ ಹಾಗೂ ಬಿಜಿಎಲ್ ಸ್ವಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಧಾರವಾಡ ಜಿಲ್ಲೆ ನವನಗರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿ ಗಣೇಶ್ ಢವಳೇಶ್ವರ್ ಜಪಾನ್ ಏಷ್ಯಾ ಸಕುರಾ ಸಮಾವೇಶಕ್ಕೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.